ಸ್ನೇಹಿತರೆ, ಭಗವದ್ಗೀತಾ ತರಗತಿಗೆ ಸ್ವಾಗತ. ಇಂದಿನಿಂದ ನಾನು 12ನೇ ಅಧ್ಯಾಯ ಭಕ್ತಿ ಯೋಗವನ್ನು ಪ್ರಾರಂಭ ಮಾಡ್ತೀನಿ. ಯಾಕೆಂದರೆ ಸಾಮಾನ್ಯವಾಗಿ ಭಕ್ತಿ ಯೋಗವನ್ನು ಬೇರೆ ಬೇರೆ ಕಡೆ ಭಗವದ್ಗೀತಾ ಸ್ಪರ್ಧೆಗಳಲ್ಲಿ ಹೆಚ್ಚಾಗಿ ಕೇಳೋದ್ರಿಂದ ಮತ್ತು ಅತ್ಯಂತ ಚಿಕ್ಕದಾದ ಅಧ್ಯಾಯ ಆದ್ದರಿಂದ ತುಂಬ ಮಹತ್ವವನ್ನು ಹೊಂದಿರೋದ್ರಿಂದ ಇವತ್ತು ನಾನು ಭಕ್ತಿ ಯೋಗವನ್ನು ಬೋಧಿಸುತ್ತೇನೆ. ಮೊದಲನೇ ಅಧ್ಯಾಯ ಆಗಲಿ ಮುಗಿದಿದೆ. ಇವತ್ತು ನಾನು 12ನೇ ಅಧ್ಯಾಯವನ್ನು ಹೇಳ್ತೀನಿ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ ಭಕ್ತಿಯೋಗಃ. ಅರ್ಜುನ ಉವಾಚ ಏವಂ ಸತತಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಏವಂ ಸತತಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಏವಂ ಸತತಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಅರ್ಜುನನು ಹೇಳಿದನು, ಹೇ ಮನಮೋಹನ, ಅನನ್ಯ ಪ್ರೇಮಿ ಭಕ್ತ ಜನರು ಹಿಂದೆ ಹೇಳಿದಂತೆ ನಿರಂತರ ನಿನ್ನ ಭಜನೆ ಧ್ಯಾನದಲ್ಲಿ ತೊಡಗಿದ್ದು ಸಗುಣರೂಪಿ ಪರಮೇಶ್ವರನಾದ ನಿನ್ನನ್ನು ಉಪಾಸಿಸುತ್ತಾರೆ. ಹಾಗೂ ಇತರರು ಕೆಲವರು ಅವಿನಾಶಿ ಸಚ್ಚಿದಾನಂದ ಘನ ನಿರಾಕಾರ ಬ್ರಹ್ಮನನ್ನೇ ಶ್ರೇಷ್ಠ ಭಾವದಿಂದ ಉಪಾಸಿಸುತ್ತಾರೆ. ಈ ಎರಡು ವಿಧದ ಉಪಾಸಕರಲ್ಲಿ ಉತ್ತಮ ಯೋಗವೇಶ್ವರರು ಯಾರು ಅಂತ ಕೇಳ್ತಾರೆ. ಯೋಗವೇತ್ತರು ಯಾರು ಅಂತ ಅಂದ್ರೆ ಎರಡು ರೀತಿಯ ಭಕ್ತರಿದ್ದಾರೆ. ಸಗುಣೋಪಾಸ ಬ್ರಹ್ಮನನ್ನ ಅಥವಾ ದೇವರನ್ನ ಪೂಜೆ ಮಾಡುವವರು ಒಂದು ಆದರೆ ಇನ್ನು ಕೆಲವರು ನಿರ್ಗುಣ ನಿರಾಕಾರ ಬ್ರಹ್ಮನನ್ನ ಪೂಜೆ ಮಾಡ್ತಾರೆ. ಇವರಿಬ್ಬರಲ್ಲಿ ಎರಡು ರೀತಿಯ ಭಕ್ತರಲ್ಲಿ ಯಾರು ಅತ್ಯಂತ ಶ್ರೇಷ್ಠರು ಎಂದು ಅರ್ಜುನ ಶ್ರೀಕೃಷ್ಣ ಪರಮಾತ್ಮನನ್ನ ಪ್ರಶ್ನಿಸುತ್ತಾನೆ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಇಲ್ಲಿ ಸಂಧಿ ಆಗಿದೆ. ಪರಯೋಪೇತಾಃ ಪೇತಾಸ್ತೆ ಅಂತ ಇದೆಯಲ್ವಾ, ಪರಯೋಪೇತಾಃ ತೇ ಅಂತ ಬಿಡಿಸಿ ಓದಬೇಕು. ಶ್ರೀ ಭಗವಂತನು ಹೇಳಿದನು, ನನ್ನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ನಿರಂತರ ನನ್ನ ಭಜನೆ ಧ್ಯಾನದಲ್ಲಿ ತೊಡಗಿದ ಭಕ್ತರು ಅತಿಶಯ ಶ್ರದ್ಧೆಯಿಂದ ಕೂಡಿ ಸಗುಣರೂಪಿ ಪರಮೇಶ್ವರನಾದ ನನ್ನನ್ನು ಭಜಿಸುವವರು ಯೋಗಿಗಳಲ್ಲಿ ಅತಿ ಉತ್ತಮ ಯೋಗಿ ಎಂದು ನನಗೆ ಅನಿಸುತ್ತದೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ನೌ ಐ ವಿಲ್ ಟೆಲ್ ಇನ್ ಇಂಗ್ಲಿಷ್. ಏವಂ ಸತತಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ.
एवं सततयुक्ता ये भक्तास्त्वां पर्युपासते ये चाप्यक्षरमव्यक्तं तेषां के योगवित्तमाः एवं सततयुक्ता ये भक्तास्त्वां पर्युपासते ये चाप्यक्षरमव्यक्तं तेषां के योगवित्तमाः Arjuna said, the devotees exclusively and constantly devoted to you in the manner stated just earlier adore you as possessor of form and attributes, and those who adore as the supreme reality only the indestructible, unmanifest Brahma, who is truth, knowledge, and bliss solidified. Of these two types of worshippers, who are the best knowers of yoga? This is the meaning of first shloka. Sri Bhagawanuvacha मय्यावेश्य ये मां नित्ययुक्ता उपासते श्रद्धया परयोपेताः ते मे युक्ततमा मताः मय्यावेश्य ये मां नित्ययुक्ता उपासते श्रद्धया परयोपेताः ते मे युक्ततमा मताः मय्यावेश्य ये मां नित्ययुक्ता उपासते श्रद्धया परयोपेताः ते मे युक्ततमा मताः Sri Bhagavan said, I consider them to be the best yogis who endowed with supreme faith and ever united through meditation with me, worship me with their mind centered on me. This is the meaning of second shloka. All of you go through this video and learn Bhagavad Gita. धन्यवादाः सर्वे जनाः सुखिनो भवन्तु समस्तसन्मङ्गलानि भवन्तु